ಮತ್ತೊಮ್ಮೆ ತಮಗೆಲ್ಲರೂ ಸ್ವಾಗತವನ್ನು ಹೇಳ್ತಾ, ಯಾರ್ಯಾರು ಕರ್ನಾಟಕ TET ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ, ಆಮೇಲೆ ವಿಲೇಜ್ ಅಕೌಂಟೆಂಟ್ ತಯಾರಿ ಮಾಡ್ತಾ ಇದ್ದೀರೋ, ಅದ್ರ ಬಿಟ್ಟರೆ ಇತ್ತೀಚೆಗೆ ಬಿಡುಗಡೆ ಮಾಡಿಲ್ಲ ಆಗಿರ್ತಕ್ಕಂಥ PSI ಎಕ್ಸಾಮ್, ಸೊ ಆ ಎಲ್ಲ ಎಕ್ಸಾಮ್ಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ವಿಜ್ಞಾನ ಈ ಸಿಲೆಬಸ್ ಕುರಿತು ನಾವು ನಮ್ಮ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕ್ಲಾಸ್ನಲ್ಲಿ ನಾವು ಪ್ರಮುಖ ಪ್ರಶ್ನೋತ್ತರಗಳು ಯಾವ್ಯಾವ ಇದ್ದಾವೆ, ಸೊ ಅದನ್ನು ಒಂದು ಚರ್ಚೆಯನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕಂದ್ರೆ, ಟೋಟಲಿ ನಮ್ಮ ಕ್ಲಾಸ್ನಲ್ಲಿ ಯಾವುದೇ ರೀತಿ ದುಡ್ಡನ್ನ ಕೊಡಬೇಕಾಗಿಲ್ಲ. ಟೋಟಲ್ ಇದು ಫ್ರೀ ಕೋಚಿಂಗ್ ಕ್ಲಾಸ್ ಇದೆ ನಮ್ಮದೇನಪ್ಪ ಅಂದರೆ ಫ್ರೀ ಆಫ್ ಕೋಚಿಂಗ್ ಕ್ಲಾಸ್. ಯೂಟ್ಯೂಬ್ನಲ್ಲೇ ನಿಮಗೆ ವಿಡಿಯೋಸ್ಗಳು ಸಿಗುತ್ತೆ, ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ಪ್ರತಿಯೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಯಾವುದೇ ರೀತಿ ನಮ್ಮದು ಆ್ಯಪ್ ಇಲ್ಲ, ಯಾವುದೇ ರೀತಿ ಎಲ್ಲಿ ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ. ಸೊ ಬಿಕಾಸ್ ಜನ ನಾವು ನೋಡಿದ್ದೀವಿ ಸಿಕ್ಕಾಪಟ್ಟೆ ಅಷ್ಟು ದುಡ್ಡಿದೆ, ಎಷ್ಟು ದುಡ್ಡಿದೆ, ಬ್ಯಾಚ್ ಇದೆ, ಆ ಬ್ಯಾಚ್ ಇದೆ, ಈ ಬ್ಯಾಚ್ ಇದೆ ಅಂತ ಸಿಕ್ಕಾಪಟ್ಟೆ ದುಡ್ಡನ್ನ ಕೇಳ್ತಿದ್ದಾರೆ. ಸೊ ನಮ್ಮದು ಆ ಥರ ಏನಿಲ್ಲ, ಟೋಟಲ್ ನಮ್ಮದು ಫ್ರೀ ಆಫ್ ಕ್ಲಾಸ್. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಸಾಮಾನ್ಯ ವಿಜ್ಞಾನ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತಂತೆ ಒಂದು ಸಿಲೆಬಸ್ ವೈಸ್ ಚಾಪ್ಟರ್ ನಿಮಗೆ ಪ್ರತಿಯೊಂದು ಕ್ಲಾಸ್ನ ವಿಡಿಯೋಸ್ಗಳನ್ನು ಕೊಡ್ತಾ ಇದ್ದೀವಿ, ಹೌದಾ. ಸೊ ಇಲ್ಲಿವರೆಗೂ ನಿಮಗೆ 3 ಚಾಪ್ಟರ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ MCQ ಕ್ವಶನ್ಗಳ ಬಗ್ಗೆ ಒಂದು ಸಿರೀಸ್ನ ನಾವು ಕೊಡ್ತಾ ಇದ್ದೀವಿ. ಸೊ ಅದನ್ನು ನೀವು ಹೋಗಿ ಯೂಟ್ಯೂಬ್ನಲ್ಲಿ ಲಿಂಕ್ ಇದೆ ಕೆಳಗೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಇನ್ನು ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು 4ನೇ ಒಂದು ಚಾಪ್ಟರ್ ರಾಸಾಯನಿಕ ಸಮೀಕರಣಗಳು. ಸೊ ಈ ರಾಸಾಯನಿಕ ಸಮೀಕರಣಗಳು ಅಂದ ಕೂಡಲೇ ನಮ್ಮ ಫಸ್ಟ್ ನೆನಪಿನಲ್ಲಿ ಬರೋದೇ ರಾಸಾಯನಿಕ ಅಂದರೆ ಕೆಮಿಕಲ್ ರಿಯಾಕ್ಷನ್ ಯಾವ ಥರ ಇರುತ್ತೆ, ಅದನ್ನು ಯಾವ ಥರ ರೈಟ್ ಮಾಡ್ತಾರೆ, ರಿವರ್ಸ್ ರಿಯಾಕ್ಷನ್ ಯಾವ ಥರ ಇರುತ್ತೆ, ಫಾರ್ವರ್ಡ್ ರಿಯಾಕ್ಷನು, ಬ್ಯಾಕ್ವರ್ಡ್ ರಿಯಾಕ್ಷನು, ಆಮೇಲೆ ಸಿಂಬಾಲ್ಗಳನ್ನು ಯಾವ ಥರ ಯೂಸ್ ಮಾಡ್ತಾರೆ, ಹೌದಾ. ಅದ್ರ ಬಿಟ್ಟರೆ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ರಿಯಾಕ್ಷನ್ ಬರುತ್ತೆ. ಎಕ್ಸೋಥರ್ಮಿಕ್ ಬರುತ್ತೆ, ಎಂಡೋಥರ್ಮಿಕ್ ಬರುತ್ತೆ, ಫೋಟೋಲೈಸಿಸ್ ಬರುತ್ತೆ, ಕಾಂಬಿನೇಷನ್ ಬರುತ್ತೆ. ಅದು ಬಿಟ್ಟರೆ ಡಿಕಂಪೋಸಿಷನ್ ರಿಯಾಕ್ಷನ್ ಬರುತ್ತೆ, ಫೋಟೋಲೈಸಿಸ್ ಬರುತ್ತೆ, ಎಲೆಕ್ಟ್ರೋಲೈಸಿಸ್ ರಿಯಾಕ್ಷನು, ರಿವರ್ಸಿಬಲು, ನ್ಯೂಟ್ರಲೈಸೇಷನು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನು. ಸೊ ಈ ಥರ ಸಿಕ್ಕಾಪಟ್ಟೆಲ್ಲ ರಿಯಾಕ್ಷನ್ ಬರುತ್ತೆ ಈ ಒಂದು ಚಾಪ್ಟರ್ನಲ್ಲಿ. ಸೊ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಯಾವ್ಯಾವ ಥರ ಬರ್ತವೆ ಅನ್ನೋದನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೀವಿ. ಸೊ ಎಲ್ಲರೂ ಸ್ವಲ್ಪ ವ್ಯವಸ್ಥೆಯಾಗಿ ಹೌದಾ. ಸೊ ಫಸ್ಟ್ ಒಂದು ಕ್ವಶನ್ ನೋಡಿ, ಕ್ವಶನ್ ನಂಬರ್ 1, ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ ನೋಡಿ. ಅಷ್ಟು ಈಜಿ ಕ್ವಶನ್ ಇದೆ. ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ, ಏನಂತ ಕರೀತಾರೆ. ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ, ಅದರಲ್ಲಿ ಅವು ಇನ್ವಾಲ್ವ್ ಆಗ್ತವೆ. ಸೊ ಇನ್ವಾಲ್ವ್ ಆಗ್ತವೆ ಅಂದರೆ ಅದಕ್ಕೆ ಏನಂತ ಕರೀತಾರೆ, ಏನೋಕ್ಕೆ ರಿಯಾಕ್ಟೆಂಟ್ ಅಂತ ಕರೀತಾರ, ಅಥವಾ ಪ್ರಾಡಕ್ಟ್ ಅಂತ ಕರೀತಾರ, ಅಥವಾ ರಾಸಾಯನಿಕ ಸಮೀಕರಣ ಅಂತ ಕರೀತಾರ, ಅಥವಾ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರೀತಾರೆ, ಅಂದರೆ ಪರಾವರ್ತಿತ ಅಂತ ಕರೀತಾರ. ಸೊ ಈ ಥರ ಎಲ್ಲ ನಿಮಗೆ ಕೇಳಿದ್ದಾರೆ ಅವರು, ಹೌದಾ. ಸೊ ಏನಂತ ಆನ್ಸರ್ ಏನು ಬರೋದು ಹೇಳಿ, ಆನ್ಸರ್ ಏನು, ಪ್ರತಿವರ್ತಕಗಳು ಇದರ ಒಂದು ಸರಿಯಾದ ಉತ್ತರ. ಯಾಕೆಂದರೆ ನೋಡಿ ಕ್ವಶನ್ ಹೆಂಗೆ ಕೇಳಿದರೆ ಆ ಥರ ನಾವು ಉತ್ತರ ಬರಬೇಕಾಗುತ್ತೆ, ಹೌದಾ. ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಸ್ತುಗಳಿಗೆ ರಿಯಾಕ್ಟೆಂಟ್ ಅಂತ ಕರೀತಾರೆ, ಅದನ್ನು ಕನ್ನಡದಲ್ಲಿ ಪ್ರತಿವರ್ತಕಗಳು ಅಂತ ಕರೀತಾರೆ, ಹೌದಲ್ಲ. ಸೊ ಈ ಉತ್ಪನ್ನಗಳಲ್ಲಿರುತ್ತೆ ಹೇಳಿ, ಯಾವಾಗ ಒಂದು ರಿಯಾಕ್ಷನ್ ಆಗುತ್ತೆ ಮುಂದಿನ ಒಂದು ಸೈಡ್ನಲ್ಲಿ ಏನು ಸಿಗುತ್ತಲ್ಲ ಅದನ್ನು ಪ್ರಾಡಕ್ಟ್ ಅಂತ ಕರಿತೀವಿ, ಉತ್ಪನ್ನಗಳು. ಸೊ ಅದು ಅಲ್ಲ. ಆಮೇಲೆ ರಾಸಾಯನಿಕ ಟೋಟಲ್ ರಿಯಾಕ್ಷನ್ ಇದ್ದರೆ ಅದಕ್ಕೆ ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಇನ್ನು ಪರಾವರ್ತಿತ ಅಂದರೆ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೇವೆ. ಸೊ ಹೀಗಾಗಿ ಈ ಒಂದು 1ನೇ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಪ್ರತಿವರ್ತಕಗಳು ಅಂದರೆ ರಿಯಾಕ್ಟೆಂಟ್ ಇದರ ಒಂದು ಸರಿಯಾದ ಉತ್ತರ. ಓಕೆ. ಇನ್ನು 2ನೇ ಒಂದು ಕ್ವಶನ್ ತೊಗೊಂಡ್ರೆ ನೋಡಿ, 2ನೇ ಒಂದು ಕ್ವಶನ್ ನಮ್ಗೆ ಏನು ಹೇಳುತ್ತೆ, ಪ್ರತಿವರ್ತಕಗಳನ್ನು ಮತ್ತು ಉತ್ಪನ್ನಗಳನ್ನು ಸಂಕೇತ ಮತ್ತು ಅಣುಸೂತ್ರಗಳ ಮೂಲಕ ಸೂಚಿಸೋದನ್ನು ಏನು ಅನ್ನುವರು. ನೋಡಿ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಇರುತ್ತಲ್ಲ, ಸೊ ಅವುಗಳನ್ನು ಒಂದು ಸಿಂಬಾಲ್ಗಳು ಮತ್ತು ಅಣುಸೂತ್ರಗಳ ಮುಖಾಂತರ ನಾವು ಅಲ್ಲಿ ತೋರಿಸ್ತೀವಿ. ಹಾಗಾದರೆ ಅದನ್ನು ನಾವು ಏನಂತ ಕರಿತೀವಿ, ಉತ್ಪನ್ನಗಳಂತ ಕರಿತೀವ, ಇಲ್ಲ, ಯಾಕಂದ್ರೆ ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೀವಿ ಇಲ್ಲಿ, ಹೌದಾ. ಸೊ ಇದು ಅಂತೂ ಆನ್ಸರು ಆಗಲ್ಲ. ಇನ್ನು ಪರಾವರ್ತಿತ ಅಂದರೆ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕೇಳ್ತಾರೆ, ಇದು ಆಗುತ್ತಾ, ಆಗಲ್ಲ. ರಿಯಾಕ್ಟೆಂಟ್ ಆಗುತ್ತಾ, ಆಗಲ್ಲ. ಯಾಕಂದರೆ ಆಲ್ರೆಡಿ ಇಲ್ಲಿ ಯೂಸ್ ಮಾಡಿದ್ದೀವಿ ನಾವು ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್. ಇಲ್ಲಿ ಕಾಣಿಸ್ತಿಲ್ಲ ನಿಮ್ಗೆ, ಉತ್ಪನ್ನಗಳು ಮತ್ತು ಪ್ರತಿವರ್ತಕಗಳು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಅದನ್ನು ಸಂಕೇತ ಮತ್ತು ಅಣುಸೂತ್ರ ಮೂಲಕ ಸೂಚನೆಯನ್ನು ಮಾಡ್ತಾರೆ. ಅದಕ್ಕೆ ಏನಂತ ಕರೀತಾರೆ ಅಂದರೆ ರಾಸಾಯನಿಕ ಸಮೀಕರಣ. ತಿಳಿದ ಕ್ವಶನ್ ಮೀನಿಂಗ್ ಅರ್ಥ ನಿಮಗೆ.
ಅದಕ್ಕೆ ಏನಂತ ಕರೀತಾರೆ? ರಾಸಾಯನಿಕ ಸಮೀಕರಣ. ನೋಡಿ ನೋಡಿ, ನೀವು ಫೆರಸ್ ತೊಗೋತೀರಾ, ಕಾಪರ್ ಸಲ್ಫೇಟ್ ತೊಗೋತೀರಾ, ಹೌದಾ? ಈ ಫೆರಸ್ ಮತ್ತು ಕಾಪರ್ ಸಲ್ಫೇಟ್ ಏನೈತಿ ಇಲ್ಲಿ, ಏನಾಯಿತು? ರಿಯಾಕ್ಟೆಂಟ್ ಆಯಿತು. ಇದರಿಂದ ನಮಗೆ ಒಂದು ಉತ್ಪನ್ನ ಸಿಗುತ್ತೆ ಅಲ್ವಾ? ಸೊ ಇದನ್ನು ಸಂಕೇತ ಮತ್ತು ಅಣುಸೂತ್ರಗಳ ಮೂಲಕ ಸೂಚಿಸುವುದನ್ನು ಏನಂತ ಕರೀತಾರೆ? ಸೊ ಸಂಕೇತಗಳು ಯೂಸ್ ಮಾಡ್ತೀವಿ. ಫೆರಸ್ ಅಂದರೆ ಐರನ್ ಅಂತ ಕರಿತೀವಿ, CO4 ಅಂದರೆ ಕಾಪರ್ ಸಲ್ಫೇಟ್ ಅಂತ ಕರಿತೀವಿ. ಸೊ ಇವು ಎರಡತ್ರ ಮುಖಾಂತರ ನಮ್ಗೆ ಏನು ಸಿಗುತ್ತೆ? ಫೆರಸ್ ಸಲ್ಫೇಟ್ ಮತ್ತು ಕಾಪರ್ ಸಿಗುತ್ತೆ. ಸೊ ಒಂದು ಸೈಡು ರಿಯಾಕ್ಟೆಂಟು, ಒಂದು ಸೈಡು ಪ್ರಾಡಕ್ಟು ಸಿಗುತ್ತೆ. ಸೊ ಇವುಗಳನ್ನು ನಾವು ಅಣುಸೂತ್ರ ಮತ್ತು ಸಂಕೇತಗಳ ಮುಖಾಂತರ ತೋರಿಸ್ತೀವಿ. ಅದನ್ನು ಏನಂತ ಕರಿತೀವಿ? ರಾಸಾಯನಿಕ ಸಮೀಕರಣ ಅಥವಾ ಒಂದು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ, ಹೌದಲ್ಲ? ಸೊ ಇದೇ ಇದರ ಒಂದು ಸರಿಯಾದ ಉತ್ತರ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ ಓಕೆ ಇನ್ನು ಮೂರನೇ ಒಂದು ಕ್ವಶನ್ ನೋಡಿ, ಎಷ್ಟು ಈಜಿ ಇದೆ. ಅಪರಾವರ್ತಿತ ರಾಸಾಯನಿಕ ಕ್ರಿಯೆಯನ್ನು ಯಾವ ಚಿಹ್ನೆಯಿಂದ ತೋರಿಸ್ತಾರೆ? ಅಪರಾವರ್ತಿತ ಅಂದರೆ ಹೇಳಿ, ಏನು ಹೇಳಿ ಮೊದಲು? ಅಪರಾವರ್ತಿತ ಅಪರಾವರ್ತಿತ ಅಂದ್ರೆ ಏನು ಗೊತ್ತಿದೆಯಾ? ಅಪರಾವರ್ತಿತ ಅಂದರೆ ಏನು? ಪರಾವರ್ತಿತ ಅಂದರೆ ಏನು ಹೇಳಿ? ರಿವರ್ಸಿಬಲ್ ರಿಯಾಕ್ಷನ್. ಹಾಗಾದರೆ ಅಪರಾವರ್ತಿತ ಅಂದ್ರೇನು? ಈ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈ ರಿವರ್ಸಿಬಲ್ ರಿಯಾಕ್ಷನ್ನ ಯಾವ ಒಂದು ಚಿಹ್ನೆಯಿಂದ ತೋರಿಸ್ತಾರೆ ನೋಡಿ? ಫಸ್ಟ್ ಏನಿದೆ? ಇದು ಪ್ಲಸ್ ಇದೆ. ಪ್ಲಸ್ ಅಂದರೆ ಏನಿದು? ಎರಡು ರಿಯಾಕ್ಟೆಂಟ್ಗಳ ಮಧ್ಯೆ ಇರತಕ್ಕಂಥ ಒಂದು ಸಿಂಬಲ್ ಇದು. ಎ ಅಂತಕ್ಕಂಥ ಒಂದು ರಿಯಾಕ್ಟೆಂಟ್ ಇದೆ, ಆಮೇಲೆ ಜಸ್ಟ್ ಕನ್ಸಿಡರ್ ಮಾಡಿ ಬಿ ಅಂತಕ್ಕಂಥ ಒಂದು ರಿಯಾಕ್ಟೆಂಟ್ ಇದೆ. ಸೊ ಇವೆರಡು ನಡುವೆ ಇರೋದೇ ಈ ಒಂದು ಪ್ಲಸ್. ಅವಾಗಿದ್ದಾಗ ಇದಕ್ಕೆ ನಾವು ಅಂತೀವಿ ಪ್ಲಸ್ ಸಿಂಬಲ್ ಅಂತ ಕರಿತೀವಿ. ಇನ್ನು ಈ ಸೆಕೆಂಡ್ ತಗೊಳ್ಳಿ, ಒಂದು ಎರೋ ಮಾರ್ಕು ರೈಟ್ ಸೈಡ್ ತೋರಿಸುತ್ತೆ, ಒಂದು ಎರೋ ಮಾರ್ಕು ಲೆಫ್ಟ್ ಸೈಡ್ಗೆ ತೋರಿಸುತ್ತೆ. ಸೊ ಇದು ಏನಪ್ಪ ಅಂದರೆ ರಿವರ್ಸಿಬಲ್ ರಿಯಾಕ್ಷನ್, ಪರಾವರ್ತನೆಯಲ್ಲಿ ಆಗಬೇಕು. ರಿಯಾಕ್ಟೆಂಟು ಪ್ರಾಡಕ್ಟು, ಪ್ರಾಡಕ್ಟು ರಿಯಾಕ್ಟೆಂಟ್, ಅದಕ್ಕೆ ಪರಾವರ್ತಿತ. ಇನ್ನು ಅಪರಾವರ್ತಿತ ಅಂದರೆ ಏನು? ಇಲ್ಲಿದೆ ನೋಡಿ ಲಾಸ್ಟ್ ಆನ್ಸರ್. ಸೊ ಇದು ಇದರ ಒಂದು ಆನ್ಸರ್. ಯಾಕೆ ಅಪರಾವರ್ತಿತ ಅಂದರೆ ಈ ರಿವರ್ಸ್ ಮಾಡೋಕ್ಕೆ ಬರಲ್ಲ, ಏನಿದ್ರು ಮುಂದಗಡೆ ಮಾತ್ರ ಹೋಗಬೇಕು. ಅಂದರೆ ರಿಯಾಕ್ಟೆಂಟು ಪ್ರಾಡಕ್ಟ್ ಅಷ್ಟೇ ಹೋಗುತ್ತೆ, ರಿಟರ್ನ್ ಆಗಿ ಪ್ರಾಡಕ್ಟು ರಿಯಾಕ್ಟೆಂಟ್ ಬರಲ್ಲ. ಸೊ ಅದನ್ನೇ ನಾವು ಏನಂತೀವಿ? ಅಪರಾವರ್ತಿತ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್ ತೊಗೊಂಡ್ರೆ ನೋಡಿ, 4ನೇ ಕ್ವಶನು, ಉತ್ಪನ್ನಗಳು ಅನಿಲವಾಗಿದ್ದರೆ ಯಾವ ಚಿಹ್ನೆಯಿಂದ ತೋರಿಸ್ತಾರೆ? ಉತ್ಪನ್ನಗಳು ಉತ್ಪನ್ನ ಅಂದ್ರೆ ಏನು? ಪ್ರಾಡಕ್ಟ್. ಸಪೋಸ್ ನಿಮ್ಮ ಪ್ರಾಡಕ್ಟ್ ಒಂದು ರಿಯಾಕ್ಷನ್ ಇದೆ, ಸೊ ರಿಯಾಕ್ಷನ್ ಆಗುತ್ತೆ. ಆ ರಿಯಾಕ್ಷನಲ್ಲಿ ಪ್ರಾಡಕ್ಟ್ ಏನಾದರೂ ಅನಿಲವಾಗಿದ್ದರೆ, ಅನಿಲ ಅಂದ್ರೆ ಏನು? ಗ್ಯಾಸಸ್ ಸ್ಟೇಟ್ನಲ್ಲಿ ಏನಾದರೂ ಸಿಕ್ಕರೆ ನೀವು ಯಾವ ರೀತಿ ತೋರಿಸ್ತೀರಾ ಅಂತ ಕೇಳ್ತಾರೆ. ಅದರ ಸರಿಯಾದ ಒಂದು ಆನ್ಸರು ಎರೋ ಮಾರ್ಕು ಅಪ್ಪರ್ ಸೈಡು ತೋರಿಸ್ಬೇಕು. ಸೊ ಅದೇ ಅದರ ಒಂದು ಸರಿಯಾದ ಆನ್ಸರು. ಇನ್ನು ಈ ಒಂದು ಎರೋ ಮಾರ್ಕ್ನ ನಾವು ನೋಡಿದ್ರೆ, ಈ ಎರೋ ಮಾರ್ಕ್ ಅದಕ್ಕಿದೆ ಓನ್ಲಿ ಈ ರಿವರ್ಸಿಬಲ್ ಪ್ರೊಸೆಸ್ಸು. ಇನ್ನು ಈ ಡಬಲ್ ಎರೋ ಮಾರ್ಕ್ ಅದಕ್ಕಿರುತ್ತೆ, ಎರೋ ಮಾರ್ಕ್ ಅದಕ್ಕಿರುತ್ತೆ ರಿವರ್ಸಿಬಲು. ಆಮೇಲೆ ಪ್ಲಸ್ ಅದಕ್ಕಿರುತ್ತೆ ರಿಯಾಕ್ಷನ್ ಆಫ್ ಟು ರಿಯಾಕ್ಟೆಂಟು. ಸೊ ಹೀಗಾಗಿ ಪ್ರಾಡಕ್ಟ್ ಏನೋ ಅನಿಲವಾಗಿದ್ದರೆ ಅದರ ಒಂದು ಚಿಹ್ನೆ ತೋರಿಸೋ ಸಿಂಬಾಲ್ ಯಾವುದಂದರೆ ಎರೋ ಮಾರ್ಕು ಮೇಲೆ ತೋರಿಸ್ಬೇಕು. ಸೊ ಅದು ಅದರ ಒಂದು ಸರಿಯಾದ ಉತ್ತರ. ಇನ್ನು 5ನೇ ಕ್ವಶನ್ ನೋಡಿದ್ರೆ ನೋಡಿ, ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿಯು ಬಿಡುಗಡೆಯಾದರೆ ಯಾವ ಕ್ರಿಯೆ ಅಂತ ಕರೀತಾರೆ? ನೋಡಿ, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ, ಅಲ್ಲಿ ಏನಾಗುತ್ತೆ? ಶಕ್ತಿ ಬಿಡುಗಡೆ ಆಗ್ತಾ ಇರುತ್ತೆ. ಸೊ ಶಕ್ತಿ ಬಿಡುಗಡೆ ಆದರೆ ಅದಕ್ಕೆ ಏನಂತ ಕರೀತಾರೆ? ಸೊ ಅದರ ಆನ್ಸರ್ ಏನಪ್ಪ ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ನು. ಎಕ್ಸೋಥರ್ಮಿಕ್ ಅಂದರೆ ಬಹಿರ್ಉಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರೀತಾರೆ, ಎಲ್ರಿಗೂ ಗೊತ್ತೇ ಇದೆ, ಹೌದಾ? ಹಾಗಾದರೆ ಅಂತರ್ ಉಷ್ಣಕ ಅಂದರೆ ಏನು? ಅಂತರುಷ್ಣಕ ಅಂದರೆ ಏನು? ಶಕ್ತಿಯು ಅದರಲ್ಲಿ ಹೀರಲ್ಪಡುತ್ತೆ, ಹೌದಾ? ಸೊ ಅದಕ್ಕೆ ನಾವು ಅಂತರ್ ಉಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಇನ್ನು ರಾಸಾಯನಿಕ ಸಂಯೋಗ ಅಂದರೆ ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಏನು? ಮೋರ್ ದ್ಯಾನ್ 2 ರಿಯಾಕ್ಟೆಂಟ್ ಕಂಬೈನ್ ಟುಗೆದರ್ ಟು ಗೆಟ್ ಒನ್ ಆಫ್ ದ ರಿಯಾಕ್ಟೆಂಟು. ಸೊ ಅದಕ್ಕೆ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಲ್ಲಿ ಯಾವುದೇ ರೀತಿ ಶಕ್ತಿ ಬಿಡುಗಡೆ ಆಗಲ್ಲ. 4ನೇದು ಏನು ಕೊಟ್ಟಿದ್ರೆ ಆಪ್ಷನು? ದ್ವಿತೀಯ ವಿಭಜನೆ ಅಂದರೆ ಫೋಟೋಲೈಸಿಸ್ಸು, ಅಂದರೆ ರಿಯಾಕ್ಷನ್ ಆಕರ್ಸ್ ಯೂಸಿಂಗ್ ದ ಸನ್ಲೈಟು. ಅಂದರೆ ಸೂರ್ಯನ ಒಂದು ಕಿರಣಗಳ ಸಮ್ಮುಖದಲ್ಲಿ ಏನು ರಿಯಾಕ್ಷನ್ ಆಗ್ತಾ ಇರುತ್ತಲ್ಲ, ಸೊ ಆ ರಿಯಾಕ್ಷನ್ಗೆ ನಾವು ಫೋಟೋಲೈಸಿಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಹೀಗಾಗಿ ಈ 5ನೇ ಕ್ವಶನ್ ಒಂದು ಆನ್ಸರ್ ಏನಪ್ಪ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿಯು ಬಿಡುಗಡೆಯಾದರೆ ಯಾವ ಕ್ರಿಯೆ ಅನ್ನೋರು. ಇದರ ಆನ್ಸರ್ ಏನಂದರೆ
ಎಕ್ಸೋಥರ್ಮಿಕ್ ರಿಯಾಕ್ಷನು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ. ಹೌದಾ? ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳಿ. 6ನೇ ಒಂದು ಕ್ವಶನ್ ನೋಡಿ. 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಒಂದು ಉತ್ಪನ್ನವನ್ನು ನೀಡಿದರೆ ಅದು ಯಾವ ರಾಸಾಯನಿಕ ಕ್ರಿಯೆ? ನೋಡಿ ಏನು ಕೇಳಿದರೆ ಅವರು 2 ಅಥವಾ 2ಕ್ಕಿಂತ ಹೆಚ್ಚು ಅಂದರೆ ರಿಯಾಕ್ಟಂಟ್ ಹೇಳ್ತಾರೆ ಅವರು. ರಿಯಾಕ್ಟಂಟ್ ಅಂದರೆ R+R 2 ರಿಯಾಕ್ಟಂಟ್ಗಳು ಒಂದಕ್ಕೊಂದು ರಿಯಾಕ್ಷನ್ ಆಗುತ್ತವೆ, ಒಳಪಟ್ಟು ಒಂದು ಉತ್ಪನ್ನವನ್ನು ನೀಡುತ್ತವೆ. ಹೌದಾ? R+R ಗಿವ್ಸ್ ದ ಪ್ರಾಡಕ್ಟ್. ಓಕೆ, ಒಂದು ಪ್ರಾಡಕ್ಟ್ ಸಿಕ್ತು. ಸೊ ಈ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಒಂದು ಉತ್ಪನ್ನವನ್ನು ನೀಡಿದರೆ ಅದು ಯಾವ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತಾರೆ ಅವರು. ಹೌದಾ? ನೋಡಿ ರಿಯಾಕ್ಟಂಟು 2 ಇದ್ದಾವೆ, ಬಟ್ ಪ್ರಾಡಕ್ಟ್ ಮಾತ್ರ ಒಂದೇ ಸಿಗುತ್ತೆ. ಸೊ ಆವಾಗ ಯಾವ ರಾಸಾಯನಿಕ ಕ್ರಿಯೆ ಅಂತ ಕೇಳ್ತಾರೆ. ಯಾವ ರಾಸಾಯನಿಕ ಕ್ರಿಯೆ ಅದು? ರಾಸಾಯನಿಕ ಸಂಯೋಗ. ರಾಸಾಯನಿಕ ಸಂಯೋಗ ಅಂದರೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಇದು ಇದರ ಒಂದು ಸರಿಯಾದ ಉತ್ತರ. ಆಪ್ಷನ್ ಎ ಇದು ಇದರ ಸರಿಯಾದ ಉತ್ತರ, ರಾಸಾಯನಿಕ ಸಂಯೋಗ. ಇನ್ನು ಸೆಕೆಂಡ್ ಆಪ್ಷನ್ ಇದೆ ನೋಡಿ, ರಾಸಾಯನಿಕ ವಿಭಜನೆ, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ಈ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನು? 2 or more ಪ್ರಾಡಕ್ಟ್ ಫಾರ್ಮ್ಡ್ ಫ್ರಾಮ್ ಎ ಸಿಂಗಲ್ ರಿಯಾಕ್ಟಂಟು. ನೋಡಿ ಒಂದೇ ರಿಯಾಕ್ಟಂಟ್ದಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಸಿಗುತ್ತಿದ್ರೆ ಅದಕ್ಕೆ ನಾವು ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಹೌದಾ? ಇನ್ನು ಫೋಟೋಲಿಸಿಸ್ ರಿಯಾಕ್ಷನ್ ಅಂದ್ರೆ ಏನು? ಇನ್ನು ಕಡೆ ನಿಮ್ಗೆ ಜಸ್ಟ್ ಹೇಳಿದ್ದೆ ನಾನು. ಸೂರ್ಯನ ಕಿರಣಗಳ ಸಮ್ಮುಖದಲ್ಲಿ ಆಗ್ತಕ್ಕಂಥ ರಾಸಾಯನಿಕ ಕ್ರಿಯೆಯನ್ನು ದ್ವಿತೀಯ ವಿಭಜನೆ ಅಂತ ಕರಿತೀವಿ. ಇನ್ನು ಇಲೆಕ್ಟ್ರೋಲೈಸಿಸ್ ರಿಯಾಕ್ಷನ್ ಅಂದರೆ ಏನು? ಇಲೆಕ್ಟ್ರೋಲೈಸಿಸ್ ಅಂದ್ರೆ ಏನು? ರಿಯಾಕ್ಷನ್ ಆಕರ್ಸ್ ಯೂಸಿಂಗ್ ದ ಕರೆಂಟು. ನಾವು ಕರೆಂಟ್ನ ಯೂಸ್ ಮಾಡ್ಕೊಂಡು ಏನಾದರೂ ರಿಯಾಕ್ಷನ್ಗಳನ್ನು ಮಾಡ್ತಾ ಇದ್ದರೆ ಆ ಒಂದು ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ ಅಂದರೆ ಇಲೆಕ್ಟ್ರೋಲೈಸಿಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಹೀಗಾಗಿ ಈ ಒಂದು ಉತ್ತರ 6ನೇ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ನೋಡಿ, ರಿಯಾಕ್ಟೆಂಟ್ 2 ಇದೆ, ಬಟ್ ಪ್ರಾಡಕ್ಟ್ ಫಾರ್ಮೇಟ್ ಆಗೋದು ಒಂದೇ. ಸೊ ಒಂದೇ ಪ್ರಾಡಕ್ಟ್ ಏನಾದರೂ ಫಾರ್ಮೇಷನ್ ಆಗ್ತಾ ಇದ್ರೆ ಅದಕ್ಕೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ರಿಯಾಕ್ಟೆಂಟ್ 2 ಇಬ್ಬರು ಇರ್ತಾರೆ, ಇವರು ಕೂಡ್ತಾರೆ, ತಯಾರಾಗೋದು ಒಂದು. ಸೊ ಅದಕ್ಕೆ ಕಾಂಬಿನೇಷನ್ ರಿಯಾಕ್ಷನ್ ಆಯಿತಾ. ಇನ್ನು 7ನೇ ಒಂದು ಕ್ವಶನ್ ನೋಡಿ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳು ಮತ್ತೆ ಪರಿವರ್ತಕಗಳಾಗಿ ಪರಿವರ್ತನೆ ಆಗುವ ಕ್ರಿಯೆಗೆ ಏನು ಅಂತ ಕರೀತಾರೆ? ನೋಡಿ, ಒಂದು ಕೆಮಿಕಲ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಿ, ಆ ಕ್ರಿಯೆಯಲ್ಲಿ ಪ್ರಾಡಕ್ಟ್ ತಯಾರಾಗಿದೆ, ಮತ್ತೆ ಪ್ರಾಡಕ್ಟ್ ಟು ರಿಯಾಕ್ಟಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಕ್ರಿಯೆಗೆ ಏನಂತ ಕರೀತಾರೆ? ಸಿಂಪಲ್ ಆನ್ಸರ್, ರಿವರ್ಸಿಬಲ್ ರಿಯಾಕ್ಷನ್. ಹೌದಾ? ರಿವರ್ಸಿಬಲ್ ರಿಯಾಕ್ಷನ್ ಆಯಿತು. ಫಸ್ಟ್ ಆಫ್ ಆಲ್ ಏನಾಯಿತು? ಫಾರ್ವರ್ಡ್ ರಿಯಾಕ್ಷನ್ ಆಯಿತು. ಹೌದಾ? ಆಮೇಲೆ ಏನಾಯಿತು? ಮತ್ತೆ ರಿಯಾಕ್ಟಂಟು ಪ್ರಾಡಕ್ಟು ರಿಯಾಕ್ಟಂಟ್ ತಯಾರಾಯಿತು. ಸೊ ಹೀಗಾಗಿ ಅದಕ್ಕೆ ಏನಂತೀವಿ ನಾವು? ರಿವರ್ಸಿಬಲ್ ರಿಯಾಕ್ಷನ್ನು. ಸೆಕೆಂಡ್ ಆಪ್ಷನ್ ಏನಿದೆ? ಅಪರಾವರ್ತಿತ ಕ್ರಿಯೆ. ಅಂದರೆ ಈ ರಿವರ್ಸಿಬಲ್ ರಿಯಾಕ್ಷನ್ ಅಂತೂ ಸಾಧ್ಯನೇ ಇಲ್ಲ. ಈ ರಿವರ್ಸಿಬಲ್ ಯಾವಾಗ ಆಗುತ್ತೆ ಹೇಳಿ? ಓನ್ಲಿ ರಿಯಾಕ್ಟಂಟು ಪ್ರಾಡಕ್ಟ್ ಇದ್ದರೆ ಅದು ಈ ರಿವರ್ಸಿಬಲ್ ರಿಯಾಕ್ಷನ್ನು. ಇನ್ನು 3ನೇ ಒಂದು ಆಪ್ಷನ್ ರಾಸಾಯನಿಕ ತಟಸ್ಥೀಕರಣ. ರಾಸಾಯನಿಕ ತಟಸ್ಥೀಕರಣ ಅಂದ್ರೆ ಏನು? ನ್ಯೂಟ್ರಲೈಸೇಷನ್ ರಿಯಾಕ್ಷನು. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೇನು? ಆ್ಯಸಿಡ್ ಆ್ಯಂಡ್ ಬೇಸ್ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಫಾರ್ಮ್ ದ ಸಾಲ್ಟ್ ಆ್ಯಂಡ್ ವಾಟರ್. ಅಂದರೆ ಆಮ್ಲ ಮತ್ತು ಕ್ಷಾರ ಒಂದಕ್ಕೊಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಳಪಟ್ಟು ಅಲ್ಲಿ ಲವಣ ಮತ್ತು ನೀರು ತಯಾರಾಗುತ್ತೆ. ಅದಕ್ಕೆ ನಾವು ರಾಸಾಯನಿಕ ತಟಸ್ಥೀಕರಣ ರಿಯಾಕ್ಷನ್ ಅಂತ ಕರಿತೀವಿ. ಹೌದಾ? ಇನ್ನು ಲಾಸ್ಟ್ ಒಂದು ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಡಿಸ್ಪ್ಲೇಸ್ಮೆಂಟ್ ಆಫ್ ಒನ್ ಆಟಮ್ ಬೈ ದ ಅನದರ್ ಆಟಮ್ಸು. ಒಂದು ಆಟಮ್ನ ಬೇರೆ ಒಂದು ಆಟಮ್ ಬಂದು ತನ್ನ ಜಾಗವನ್ನು ಕಸಿದುಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇನ್ನು ಜಸ್ಟ್ ಹೇಳಿದ್ದೆ ನಿಮಗೆ, ಫೆರಸ್ ಇರುತ್ತೆ ಪ್ಲಸ್ ಕಾಪರ್ ಸಲ್ಫೇಟ್ ಇರುತ್ತೆ. ಹೌದಾ? ಸೊ ಈ ಕಾಪರ್ ಸಲ್ಫೇಟ್ ಮತ್ತು ಫೆರಸ್ ಎರಡು ಒಂದಕ್ಕೊಂದು ರಿಯಾಕ್ಟ್ ಆದರೆ ಫೆರಸ್ ಏನು ಮಾಡುತ್ತೆ? ಕಾಪರ್ನ ಜಾಗವನ್ನು ತಾನು ತಗೊಳುತ್ತೆ. ಅಂದರೆ CuSO4 ಇದ್ದು FeSO4ನಲ್ಲಿ ಕನ್ವರ್ಟ್ ಆಗುತ್ತೆ. ಹೌದಾ? ಸೊ ಅದನ್ನೇ ಏನಂತೀವಿ ನಾವು ಸಿಂಪಲಾಗಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸ್ಥಾನಪಲ್ಲಟ ಆಗುತ್ತಲ್ಲ. ಸೊ ಅದಕ್ಕೆ ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಓಕೆ ನೋಡಿ, 7ನೇ ಆನ್ಸರ್ ನಮ್ಗೆ ಹೇಳ್ತೀನಿ ಕೇಳಿ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳು ಮತ್ತೆ ಪರಿವರ್ತನೆ ಆಗುವ ಕ್ರಿಯೆಗೆ ಪರಾವರ್ತಿತ ಕ್ರಿಯೆ ಅಂತ ಕರೀತಾರೆ. ಅಂದರೆ ರಿವರ್ಸಿಬಲ್ ರಿಯಾಕ್ಷನ್ನು. ಓಕೆ, ಇನ್ನು 8ನೇ ಒಂದು ನೋಡ್ರೆ ನೋಡಿ,
ಎಂಟನೇ ಒಂದು ಕ್ವಶನ್ ಏನು ಹೇಳುತ್ತೆ ನಮಗೆ, ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಎಲ್ಲಿದೆ ನೋಡಿ, ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯನ್ನು ದ್ಯುತಿ ರಾಸಾಯನಿಕ ಕ್ರಿಯೆ, ಫೋಟೋಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಇದು ಸರಿಯಾದ ಉತ್ತರ. ಯಾಕಂದರೆ ಇದ್ರ ಬಿಟ್ಟರೆ ಕೆಳಗಿನ ಆಪ್ಷನ್ ನೋಡಿ ಏನಿದೆ ಇಲ್ಲಿ, ಹೈಡ್ರೋಲೈಸಿಸ್ ರಿಯಾಕ್ಷನ್ ಇದೆ. ಇದು ಆಗುತ್ತಾ? ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಹೈಡ್ರೋಲೈಸಿಸ್ ಅಂದರೆ ಜಲ ವಿಚ್ಛೇದನ ಕ್ರಿಯೆ. ಯಾವುದೇ ಒಂದು ರಿಯಾಕ್ಷನಲ್ಲಿ ವಾಟರ್ ಏನಾದರೂ ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಹೈಡ್ರೋಲೈಸಿಸ್ ರಿಯಾಕ್ಷನ್ ಅಂತ ಕರೀತಾರೆ. ಹೌದಾ? ಸೊ ಹೀಗಾಗಿ ಸೆಕೆಂಡ್ ಆಪ್ಷನ್ ಅಂತೂ ಆಗಲ್ಲ. ಇನ್ನು ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಎಕ್ಸೋ ಅಂದ್ರೆ ಏನು? ಎಕ್ಸೋ ರಿಯಾಕ್ಷನ್ ಅಂದರೆ ಏನು? ಎಕ್ಸೋ ರಿಯಾಕ್ಷನ್ ಅಂದರೆ ಶಕ್ತಿ ಅಥವಾ ಹೀಟ್ ಎನರ್ಜಿ ಏನಾದರೂ ರಿಲೀಸ್ ಆಗ್ತಾ ಇದ್ದರೆ ಅದಕ್ಕೆ ನಾವು ಬಹಿರ ಉಷ್ಣಕ ಅಂತ ಕರಿತೀವಿ. ಅಂತರ ಉಷ್ಣಕ ಅಂದರೆ ಶಕ್ತಿ ಇವಲ್ಲಿ ಹೀರ್ಕೋತಾ ಇದ್ದರೆ, ಅಬ್ಸಾರ್ಪ್ಷನ್ ಆಫ್ ದ ಹೀಟ್ ಏನಾದರೂ ಆಗ್ತಾ ಇದ್ದರೆ ಅದಕ್ಕೆ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಹೌದಾ? ಸೊ ಹೀಗೆ ಈ 8ನೇ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ, ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ನಡೆಯತಕ್ಕಂಥ ರಾಸಾಯನಿಕ ಕ್ರಿಯೆನ ಎಂದು ಕರೀತಾರೆ ಅಂದರೆ ಫೋಟೋಕೆಮಿಕಲ್ ರಿಯಾಕ್ಷನ್ ಅಂತ ಕರೀತಾರೆ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ, 9ನೇ ಕ್ವಶನ್ ನಮ್ಗೆ ಏನು ಹೇಳುತ್ತೆ ನೋಡಿ, ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಬಳಕೆಯಾಗಿ ಹೈಡ್ರೋಜನ್ ಬಿಡುಗಡೆ ಆಗುವುದನ್ನು ಯಾವ ಪ್ರಕ್ರಿಯೆ ಅಂತ ಕರೀತಾರೆ? ನೋಡಿ, ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ. ಆ ಕೆಮಿಕಲ್ ರಿಯಾಕ್ಷನ್ ಆಕ್ಸಿಜನ್ ಯೂಸ್ ಆಗುತ್ತೆ, ಬಟ್ ಅಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಸೊ ಆ ರಿಯಾಕ್ಷನ್ ಏನಂತ ಕರೀತಾರೆ? ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು ರಿಯಾಕ್ಷನಲ್ಲಿ ನಾವು ಆಕ್ಸಿಜನ್ ಏನಾದರೂ ಯೂಸ್ ಮಾಡಿದ್ರೆ ಆ ಕ್ರಿಯೆನ ಏನಂತ ಕರೀತಾರೆ? ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಆಕ್ಸಿಡೇಷನ್ ಅಂದರೆ ಏನು? ಕನ್ನಡದಲ್ಲಿ ಉತ್ಕರ್ಷಣೆ ಕ್ರಿಯೆ ಅಂತ ಕರೀತಾರೆ. ಸೊ ಹೀಗಾಗಿ ಈ ಒಂದು ಪ್ರಶ್ನೆಯ ಉತ್ತರ ಏನಪ್ಪ ಅಂದರೆ ಉತ್ಕರ್ಷಣೆ ಕ್ರಿಯೆ, ಆಕ್ಸಿಡೇಷನ್ ರಿಯಾಕ್ಷನ್. ಇನ್ನು ಸೆಕೆಂಡ್ ಆಪ್ಷನ್ ನೋಡಿ, ಉಷ್ಣ ವಿಭಜನೆ ಕ್ರಿಯೆ, ಥರ್ಮಲ್ ಡಿಕಂಪೋಷನ್ ಅಂತ ಕರೀತಾರೆ. ಅಂದರೆ ಆ ಒಂದು ರಾಸಾಯನಿಕ ಕ್ರಿಯೆಯು ಒಂದು ಉಷ್ಣವನ್ನು ಯೂಸ್ ಮಾಡ್ಕೊಂಡು ಏನಾದರೂ ಟೆಂಪ್ರೇಚರ್ ಯೂಸ್ ಮಾಡ್ಕೊಂಡು ಏನಾದರೂ ಅಲ್ಲಿ ಡಿಕಂಪೋಷನ್ ಆಗ್ತಾ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ಥರ್ಮಲ್ ಡಿಕಂಪೋಷನ್ ಅಂತ ಕರಿತೀವಿ. ಹೌದಾ? ಇನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಏನು? ಜಸ್ಟ್ ಹೇಳಿದ್ದೆ ನಿಮಗೆ. ಆ್ಯಸಿಡು ಬೇಸು ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತು ವಾಟರ್ ತಯಾರಾಗ್ತಾ ಇದ್ದರೆ ಅದಕ್ಕೆ ರಾಸಾಯನಿಕ ತಟಸ್ಥೀಕರಣ ಅಂತ ಕರೀತಾರೆ. ಇನ್ನು 4ನೇದು ರಾಸಾಯನಿಕ ಕ್ರಿಯೆ, ಕೆಮಿಕಲ್ ರಿಯಾಕ್ಷನ್ ಇದಾಗುತ್ತಾ? ಆಗಲ್ಲ. ಆಲ್ರೆಡಿ ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ, ಬಟ್ ಅದರಲ್ಲಿ ಆಕ್ಸಿಜನ್ ಯೂಸ್ ಮಾಡಿಕೊಂಡು ಹೈಡ್ರೋಜನ್ ಬಿಡುಗಡೆ ಆಗುತ್ತಾ ಇರುತ್ತೆ. ಅದಕ್ಕೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ. ಇನ್ನು ಕೊನೆಯದಾದ ಒಂದು ಪ್ರಶ್ನೆ, 10ನೇ ಪ್ರಶ್ನೆ. ಸೊ 10ನೇ ಪ್ರಶ್ನೆ ಏನಿದೆ ನೋಡಿ, ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ ಬಳಕೆಯಾಗಿ ಆಕ್ಸಿಜನ್ ಬಿಡುಗಡೆ ಆಗುವುದನ್ನು ಯಾವ ಪ್ರಕ್ರಿಯೆ ಎಂದು ಕರೆಯುತ್ತಾರೆ? ನೋಡಿ, ಜಸ್ಟ್ 9ನೇ ಕ್ವಶನ್ ಏನಿತ್ತು? ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಬಳಕೆಯಾಗಿ ಹೈಡ್ರೋಜನ್ ಬಿಡುಗಡೆ ಆಗ್ತಾಯಿತ್ತು. ಬಟ್ ಇಲ್ಲಿ ಏನಿದೆ? ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ ಬಳಕೆಯಾಗಿ ಆಕ್ಸಿಜನ್ ಬಿಡುಗಡೆ ಆಗುವುದನ್ನು ಯಾವ ಪ್ರಕ್ರಿಯೆ ಅಂತ ಕರೀತಾರೆ? ಅದಕ್ಕೆ ಯಾವ ಪ್ರಕ್ರಿಯೆ ಅಂತ ಕರೀತಾರೆ? ಅಪಕರ್ಷಣೆ ಕ್ರಿಯೆ ಅಥವಾ ಇಂಗ್ಲೀಷ್ನಲ್ಲಿ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು ರಿಯಾಕ್ಷನಲ್ಲಿ ಹೈಡ್ರೋಜನ್ ಯೂಸ್ ಮಾಡಿ ಪ್ರಾಡಕ್ಟ್ ತಯಾರಾಗುವ ಟೈಮಲ್ಲಿ ಅಲ್ಲಿ ಆಕ್ಸಿಜನ್ ಬಿಡುಗಡೆ ಆಗಲೇಬೇಕು. ಸೊ ಆ ಥರ ಆಗ್ತಿದ್ರೆ ಅದಕ್ಕೆ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ಹೌದಾ? ಸೊ ಇನ್ನು ಉಷ್ಣ ವಿಭಜನೆ ಜಸ್ಟ್ ಹೇಳಿದ್ದೆ ನಿಮಗೆ, ಥರ್ಮಲ್ ಡಿಕಂಪೋಸಿಷನ್ ಅಂದರೆ ಟೆಂಪ್ರೇಚರ್ ಯೂಸ್ ಮಾಡ್ಕೊಂಡು ಏನಾದರೂ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದ್ದರೆ ಅದಕ್ಕೆ ನಾವು ಥರ್ಮಲ್ ಡಿಕಂಪೋಷನ್ ಅಂತ ಹೇಳ್ತೀವಿ. ಇನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಜಸ್ಟ್ ನಿಮ್ಗೆ ಹೇಳಿದೆ, ಆ್ಯಸಿಡ್ ಬೇಸ್ ರಿಯಾಕ್ಟ್ ಟುಗೆದರ್ ಟು ಫಾರ್ಮ್ ದ ಸಾಲ್ಟ್ ಆ್ಯಂಡ್ ವಾಟರ್. ಲಾಸ್ಟ್ ಆಪ್ಷನ್ ಏನಿದೆ? ರಾಸಾಯನಿಕ ಕ್ರಿಯೆ ಅಂದರೆ ಕೆಮಿಕಲ್ ರಿಯಾಕ್ಷನ್. ಸೊ 10ನೇ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಅಪಕರ್ಷಣೆ ಕ್ರಿಯೆ ಅಥವಾ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ. ಸೊ ಇಲ್ಲಿಗೆ ಈ 4ನೇ ಒಂದು ಚಾಪ್ಟರ್ ರಾಸಾಯನಿಕ ಸಮೀಕರಣಗಳು. ನೋಡಿ, ಇದರಲ್ಲಿ ಏನೇನು ಬಂತು ನಿಮಗೆ? ಥರ್ಮಲ್ ಡಿಕಂಪೋಷನ್ ಬಂತಾ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಏನು ತಿಳಿತಾ? ಹೌದಾ? ರಿಡಕ್ಷನ್ ರಿಯಾಕ್ಷನ್ ಬಂತು, ಆಮೇಲೆ ಆಕ್ಸಿಡೇಷನ್ ರಿಯಾಕ್ಷನ್ ಬಂತು, ಅದು ಬಿಟ್ಟರೆ ಫೋಟೋಲೈಸಿಸ್ ರಿಯಾಕ್ಷನ್ ಬಂತು. ಹೌದಾ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಂತು, ಇರಿವರ್ಸಿಬಲ್ ರಿಯಾಕ್ಷನ್ ಬಂದಿದೆ, ರಿವರ್ಸಿಬಲ್ ರಿಯಾಕ್ಷನ್ ಬಂದಿದೆ ಸ್ಟಡಿ ಮಾಡೋಕ್ಕೆ, ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಷನ್ ರಿಯಾಕ್ಷನ್ ಬಂತು. ಹೌದಾ? ಆಮೇಲೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬಂತು, ಎಂಡೋಥರ್ಮಿಕ್ ರಿಯಾಕ್ಷನ್ ಬಂತು. ಸೊ ಎಲ್ಲ ಒಂದು ರಿಯಾಕ್ಷನ್ ಬರೋದೇ ಈ ಒಂದು ಚಾಪ್ಟರ್ನಲ್ಲಿ.
ಸೊ ಈ ಒಂದು 7ರಿಂದ 8 ಟೈಪ್ಸ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಇರುತ್ತೆ. ಸೊ ಅದನ್ನೆಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನು ಈ ಒಂದು ರಾಸಾಯನಿಕ ಸಮೀಕರಣ ಚಾಪ್ಟರ್ನಲ್ಲಿ ರಿಯಾಕ್ಟೆಂಟ್ ಯಾವುದಿರುತ್ತೆ, ಪ್ರಾಡಕ್ಟ್ ಯಾವುದಿರುತ್ತೆ, ಆಮೇಲೆ ಯಾವ ಥರ ಸಿಂಬಾಲ್ಗಳನ್ನು ತೋರಿಸ್ತಾರೆ, ರಿವರ್ಸ್ ರಿಯಾಕ್ಷನ್ ಇದ್ದಾಗ ಯಾವ ಒಂದು ಸಿಂಬಾಲ್ ತೋರಿಸ್ತಾರೆ, ಆಮೇಲೆ ಇರಿವರ್ಸಿಬಲ್ ರಿಯಾಕ್ಷನ್ ಇದ್ದಾಗ ಯಾವ ಥರ ಸಿಂಬಾಲ್ಗಳನ್ನು ತೋರಿಸ್ತಾರೆ. ಸೊ ಅದನ್ನು ಕೂಡ ಸ್ವಲ್ಪ ಎಲ್ಲರೂ ವ್ಯವಸ್ಥಿತವಾಗಿ ಲಕ್ಷ್ಯ ಇಟ್ಟು ಕೇಳ್ಕೊಳ್ಳಿ, ಆಯಿತಾ? ಓಕೆ. ಇನ್ನು ಕೊನೆಯದಾಗಿ ಏನು ಹೇಳಬೇಕಪ್ಪ ಅಂದರೆ, ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಯಾರ್ಯಾರು ಕರ್ನಾಟಕ TET ಅಭ್ಯಾಸ ಮಾಡ್ತಾಯಿದ್ದೀರಾ, ವಿಲೇಜ್ ಅಕೌಂಟೆಂಟ್ ಸ್ಟಡಿ ಮಾಡ್ತಾಯಿದ್ದೀರಾ, PSI ಎಕ್ಸಾಮ್ನ ಸ್ಟಡಿ ಮಾಡ್ತಾಯಿದ್ದೀರಾ. ಸೊ ಎಲ್ರಿಗೂ ಒಂದು ಉಪಯೋಗ ಆಗ್ತಕ್ಕಂಥ ಈ ಒಂದು ವಿಜ್ಞಾನ ಒಂದು ಸಿಲೆಬಸ್ಸಲ್ಲಿ ಯಾವುದೇ ರೀತಿ ದುಡ್ಡನ್ನು ಕೊಡಬೇಕಾಗಿಲ್ಲ. ಇದು ಟೋಟಲಿ ಫ್ರೀ ಆಫ್ ಕ್ಲಾಸ್ ಇದೆ. ಸೊ ಎಲ್ಲರೂ ಜಾಯ್ನ್ ಆಗಿ, ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಕೂಡ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಅವರು ಕೂಡ ನೋಡಲಿ. ಯಾಕಂದರೆ ಎಲ್ಲರೂ ದುಡ್ಡನ್ನ ಕೊಟ್ಟೆ ಕ್ಲಾಸ್ ಹಚ್ಬೇಕು ಹಿಂಗೇನಿಲ್ಲ, ಹೌದಲ್ಲ? ಸೊ ಹೀಗಾಗಿ ಕೆಲವೊಬ್ಬರ ಕಡೆ ದುಡ್ಡು ಇರಲ್ಲ, ಆದರೂ ಕಲಿಬೇಕನ್ನೋ ಒಂದು ಹುಚ್ಚಿರುತ್ತೆ ಅವ್ರಿಗೆ, ಹೌದಾ? ಸೊ ಅಂಥವರು ನಮ್ಮ ವಿಡಿಯೋಸ್ಗಳನ್ನು ಫ್ರೀ ಆಫ್ ಕಾಸ್ಟ್ನಲ್ಲಿ ನೋಡ್ಬೋದು. ಓಕೆ. ಮುಂದಿನ ಒಂದು ಚಾಪ್ಟರ್ನಲ್ಲಿ ನಾವು ನಿಮಗೆ 5ನೇ ಒಂದು ಚಾಪ್ಟರ್ ಬರುತ್ತೆ, ಲೋಹಗಳು, ಅಲೋಹಗಳು, ಲೋಹಗಳು. ಒಂದು ಸಂಕ್ಷಿಪ್ತವಾದಂಥ ಒಂದು ಪರಿಚಯ ಇದೆ. ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾರ್ಡ್ಸ್ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಒಂದು ಪರಿಚಯ ಇದೆ. ಸೊ ಆ ಒಂದು ಚಾಪ್ಟರ್ನಲ್ಲಿ ನಾವು ಮತ್ತೆ ನಿಮಗೆ ಭೇಟಿ ಆಗ್ತೀವಿ. ಅದು ಸಿಕ್ಕಾಪಟ್ಟೆ ದೊಡ್ಡದಿದೆ ಚಾಪ್ಟ್ರು. ಸೊ ಅದರಲ್ಲಿ ಒಂದು 15 to 20 ಕ್ವಶನ್ ಆಗುವಂತ ಅಂದ್ಕೊಂಡಿದ್ದೀನಿ. ಸೊ ಎಷ್ಟಾಗುತ್ತೋ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಸ್ಟಡಿ ಮಾಡ್ತಾಯಿರಿ. ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀನಿ. ನಮಸ್ತೆ, ಥ್ಯಾಂಕ್ ಯು.